ಯಾಕಂತಂದ್ರೆ ಗೋಕಾಕ್ ಚಿಕ್ಕೋಡಿಗಳಂತೂ ಬಹು ವರ್ಷಗಳ ದಿನಗಳಲ್ಲದ ಬೇಡಿಕೆ, ಬಹು ವರ್ಷಗಳ ಬೇಡಿಕೆ, 40 ವರ್ಷಗಳಿಗೂ ಹೆಚ್ಚು ಕಡಿಮೆ ನಮ್ಮ ಗೋಕಾಕದ ಜಿಲ್ಲಾ ಆಗಿರೋದು ಬಯಕೆ ಇದೆ. ಅದೇ ಕಾರಣ ನಮ್ಮ ಚಿಕ್ಕೋಡಿ ಕಳೆದ 20-30 ವರ್ಷಗಳಿಂದ ಬೇಡಿಕೆ ಅದ ಜಿಲ್ಲಾ ಆಗಬೇಕು ಅಂತೇಳಿ. ಅದೇ ಸಂದರ್ಭದಲ್ಲಿ ಹೊಸದಾಗಿ ಈಗ ಈ ಒಂದು ಹಂತಕ್ಕೆ ಬಂದದೆ, ಇವತ್ತು ಮುಟ್ಟದಪ್ಪ ಇನ್ನು ಆಗ್ತದೆ ಅನ್ನೋಲ್ಲ. ಅದರಲ್ಲೂ ನಮ್ಮ ಕೃಷ್ಣ ಬೈರೇಗೌಡರು ಒಂದು ಮಾತಾಡಿದ ಮಾತನ್ನು ನಾವು ಹಿಂದಿನ ಎಪಿಸೋಡಲ್ಲೇ ಹಾಕಿದ್ದೀವಿ, ನೀವು ನೋಡಿದ್ದೀರಿ ಅದನ್ನು. ಅವ್ರ ಮಾತುಗಳನ್ನು ಕೇಳಿದಾಗ ಇನ್ನೂ ಇದು ನಾಳೆ 31ರೊಳಗೆ ಆಗ್ತದನ ಅನ್ನುವಂಥ ಭಯ ಮೂಡಿಸೋ ಸಂದರ್ಭದಲ್ಲ ಇವತ್ತು ಸೌದಿ ಅವರು ಎಂಟ್ರಿ ಹೊಡೆದು ಬಿಟ್ಟಿದ್ದಾರೆ. ಇಲ್ಲ ನಮ್ಮದು ನಾಳೆ 30ರೊಳಗೆ ಮಾಡಿರಿ ಅಂತೇಳಿ ಒತ್ತಡ ತರ್ತಾ ಇದ್ದಾರೆ. ನಾ ಇಲ್ಲಿ ಹೇಳ್ಬೇಕಾಗಿದ್ದಿಷ್ಟ, ಇಲ್ಲಿ ಜಾರಕಿಹೊಳಿ ವರ್ಷ ಸೌದಿಯವರು ಅಲ್ಲ, ಸೌದಿ ವರ್ಷ ಜಾರಕಿಹೊಳಿ ಅವರು ಅಲ್ಲ, ಅವರವ್ರ ಕ್ಷೇತ್ರ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದನ್ನು ನಿರ್ಧಾರ ಮಾಡೋರು ಯಾರು? ಇದಕ್ಕೆ ಹೌದು ಇದು ಯೋಗ್ಯ ಯಾವ ಇದ್ದಾವ, ಯಾವ ಜಿಲ್ಲೆ ಆಗಲಿಕ್ಕೆ ಯೋಗ್ಯ ಅದು? ಇದು ರಾಜಕೀಯ ಮಾಡಲೇಬಾರ್ದಾಗಿತ್ತು. ಆಲ್ರೆಡಿ ಒಂದಿಷ್ಟು ತಜ್ಞರು ಗೋಕಾಕದ ಬದಲಾಗಿ 3 ಆಯೋಗಗಳನ್ನು ರೆಫರ್ ಮಾಡಿದ್ದಾರೆ. ಜೊತೆಗೆ ಚಿಕ್ಕೋಡಿ ನಂತರ ದಿನಗಳಲ್ಲಿ ಇತ್ತು ಅದು ಬೇಡಿಕೆ, ಅಡ್ಡಿ ಇಲ್ಲಪ್ಪ ಒಂದೇನೋ ಆಗ್ತದೆ ಬಿಡೋದು ಅಷ್ಟಲ್ಲ, ಇವು ಹೊಸದಾಗಿ ಈಗ ಮಾಡಬೇಕು ಅನ್ನುವಲ್ಲೇ. ಅಲ್ಲೂ ಪಾಪ ದಿವಂಗತ ಸಂಗಪ್ಪನವ್ರು ಸಾಕಷ್ಟು ಹೋರಾಟ ಮಾಡಿದ್ರು ಚಿಕ್ಕೋಡಿ ಜಿಲ್ಲೆ ಆಗಲಿದೆ. ಆ ಒಂದು ಹೋರಾಟದಲ್ಲೇ ಅವರು ಹಸುನಿಗಿದ್ರು. ಅವ್ರು ಬೆನ್ನಿ ನಮ್ಮ ಗೋಕಾಕದಲ್ಲಿ ಲಿಂಗಯ್ಯ ಸಂಘ ಪೂಜಾರಿ ಅವರು ಹೋರಾಟ ಮಾಡ್ತಾ ಬಂದರು ನಿರಂತರವಾಗಿ. ಜಿಲ್ಲೆ ಆಗಲಿದ್ದು ಉಪವಾಸ ಸತ್ಯಾಗ್ರಹ ಮಾಡಿದರು, ಮತ್ತೇನೋ ಮಾಡಿದರು. ಅವ್ರ ಜೊತೆಗಾರರು ಅನೇಕರು ಶಿಕ್ಷಣ ಅನುಭವಿಸಿದ್ರು, ಜೈಲಿಗೂ ಹೋಗಿ ಬಂದರು. ಈಗ ಒಂದು ಹಂತಕ್ಕೆ ಬಂದದ. ಇನ್ನೇನು ಈಗ ಒಂದು ಪ್ರಬಲ ಒಂದು ರಾಜಕೀಯ ಶಕ್ತಿಯಾಗಿ ಇವತ್ತು ಜಾರಕಿಹೊಳಿ ಅವರು ಬೆಳೆದಾಗ ಏನು ಗೋಕಾಕ್ ಜಿಲ್ಲೆ ಆಗ್ಬೋದಾ ಅನ್ನುವಂಥದ್ದು. ಯಾಕೆ ಇವತ್ತು ಅವರಲ್ಲೂ ಬಂದದ ಜಾರಕಿಹೊಳಿ ಅವರಲ್ಲೇ, ಇಲ್ಲ ನಾವು ಜಿಲ್ಲೆ ಮಾಡಬೇಕಂತ. ಬಾಲಚಂದ್ರ ಜಾರಕಿಹೊಳಿ ಅವರಂತೂ ವಿಶೇಷವಾಗಿ ಮುತುವರ್ಜಿ ವಹಿಸಿದ್ದಾರೆ ಈ ದಿಶೆಯಲ್ಲೇ. ಮತ್ತು ಇನ್ನೂ ಜನ ಅಂಜಲಿ ಸಾಕಷ್ಟು ಇಲ್ಲಿ ಲೋಕಲ್ ಜನ ಕರಾಡಿ ಆಗಿರ್ಬೋದು, ಅದು ಅಶೋಕ್ ಪೂಜಾರಿ ಅವರು ಆಗಿರ್ಬೋದು,